ಎಲ್ಲರ ಗಮನಕ್ಕೆ. ಆದ್ದರಿಂದ ನೀವು ತಿಳ್ಕೊಂಡಿದ್ದೀರಿ, ನಿಮ್ಮ ಕರುಳಿನ ಆರೋಗ್ಯ ಕೂಡ ನಿರ್ಧರಿಸುತ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿ ವ್ಯವಸ್ಥೆ ಹೇಗಿದೆ, ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ. ಆದ್ದರಿಂದ ಕರುಳಿನ ಆರೋಗ್ಯ ಕುರಿತು ಬಹು ನಿರೀಕ್ಷಿತ ಸರಣಿಯನ್ನು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ನೀವು ಯೋಚಿಸುತ್ತಿರಬೇಕು, ಕರುಳು ಎಂದರೇನು, ಕರುಳಿನ ಆರೋಗ್ಯ ಎಂದರೇನು ಅಂತ. ನಿಮ್ಮ ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯು ಕರುಳಿನ ಆರೋಗ್ಯವನ್ನು ಅವಲಂಬಿಸಿರುತ್ತೆ. ನಿಮ್ಮ ಹೊಟ್ಟೆ, ಕರುಳು ಕೊಳ್ಳಲು ಕರುಳಿನಲ್ಲೇ ಸೇರಿದೆ. ಕರುಳಿನ ಆರೋಗ್ಯವು ಯಾವಾಗ ಕೆಟ್ಟದಾಗಿದೆ? ನಿಮ್ಮ ಬ್ಯಾಕ್ಟೀರಿಯಾಗಳು, ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳು ಇನ್ಬ್ಯಾಲೆನ್ಸ್ ಆಗಲು ಪ್ರಾರಂಭವಾದಾಗ. ನಮ್ಮ ದೇಹದಿಂದ ಕೆಲವು ಸಾಯ್ತಾ ಇರುತ್ತೆ. ನಿಮ್ಮ ದೇಹಕ್ಕೆ ಅದು ಸಂಕೇತಗಳನ್ನು ನೀಡ್ತಾ ಇರುತ್ತೆ. ಕೆಲವು ಗುಣಲಕ್ಷಣಗಳನ್ನು ತೋರಿಸಲು ಪ್ರಾರಂಭವಾಗುತ್ತೆ. ಈವಾಗ ನಿಮಗೆ ಗೊತ್ತಾಗುತ್ತೆ ಏನೋ ತಪ್ಪಾಗಿದೆ ಅಂತ. ನೀವು ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತಿದ್ರೆ, ನಿಮ್ಮನ್ನು ಸುಧಾರಿಸ್ಕೊಬೇಕು ಅಂತಿದ್ರೆ, ನಿಮ್ಮ ದೇಹ ಯಾವ ರೋಗ ಲಕ್ಷಣಗಳನ್ನು ನಿಮಗೆ ಕೊಡುತ್ತೆ ಅಂತ. ಅದಕ್ಕಾಗಿ ನನ್ನ ಮುಂದಿನ ಸರಣಿಯನ್ನು ನಿರಂತರವಾಗಿ ವೀಕ್ಷಿಸಿ. ಸ್ಟೇ ಟ್ಯೂನ್ಡ್.